ಹಾ ಇವತ್ತಿನ ವಿಡಿಯೋ ನೋಡ್ರಿ ಕನ್ನಡ ವ್ಯಾಕರಣ ಅಂದ್ರೆ ಕನ್ನಡ ಬೇಸಿಕ್ ಬಗ್ಗೆ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋ ನೋಡ್ರಿ. ಫಸ್ಟ್ ಟೈಮ್ ಕನ್ನಡ ವ್ಯಾಕರಣ ಕನ್ನಡ ಕನ್ನಡ ವ್ಯಾಕರಣ ಕನ್ನಡ ವ್ಯಾಕರಣ ಕನ್ನಡ ವ್ಯಾಕರಣದಾಗ ಏನೇನ್ ಬರ್ತದ. ಫಸ್ಟ್ ಕನ್ನಡ ವ್ಯಾಕರಣದಾಗ ಕನ್ನಡದ ವರ್ಣಮಾಲೆಗಳು ಬರ್ತಾವ. ಅಂದ್ರ ಕನ್ನಡದ ಮೂಲ ಅಕ್ಷರಗಳು. ಫಸ್ಟ್ ಯಾವ್ದಪ್ಪ ಅಂದ್ರ ಕನ್ನಡದ ವರ್ಣಮಾಲೆಗಳು ವರ್ಣಮಾಲೆಗಳು ಕನ್ನಡ ವರ್ಣಮಾಲೆ ಎಷ್ಟಾವ್ರಿ ಹತ್ರ ಕನ್ನಡ ವರ್ಣಮಾಲೆಗಳು ಎಷ್ಟಾವ ಅಂದ್ರ 49. ಅಂದ್ರ ಕನ್ನಡ ಮೂಲ ಅಕ್ಷರಗಳು ಎಷ್ಟಾವಪ್ಪ ಅಂದ್ರ 49 ಅಕ್ಷರಗಳು ಅಷ್ಟ. ಅಂದ್ರ ಆ ಹಿಡಿದು ಲಾವರೆಗೆ ಎಷ್ಟು ಅಕ್ಷರವಪ್ಪ ಅಂದ್ರ 49 ಅಕ್ಷರಗಳು ಕಂಡು ಬರ್ತಾವ. ಹಾಗಾದ್ರ ಈ ಕನ್ನಡದ ವರ್ಣಮಾಲೆಗಳಲ್ಲಿ ಎಷ್ಟು ಪ್ರಕಾರ ಬರ್ತಾವ್ರಿ ಅಪ್ಪ ಅಂದ್ರ 3 ಪ್ರಕಾರ ಬರ್ತಾವ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಪ್ರಕಾರಪ್ಪ ಅಂದ್ರೆ 3 ಪ್ರಕಾರ. ಯಾವ್ಯಾವ್ರಿ ಸರ್ ಅಂದ್ರ ಮೊದಲು ನೋಡ್ರಿ, ಮೊದಲನೇದು ಸ್ವರಗಳು ಸ್ವರಗಳು, ಎರಡನೇದು ವ್ಯಂಜನಗಳು ವ್ಯಂಜನಗಳು, ಮೂರನೇದು ಯೋಗ ವಾಹಗಳು ಯೋಗವಾಹಗಳು. ನೋಡಿ, ಸ್ವರಗಳು ಎಷ್ಟಾವ್ರಿ ಸರ್ ಅಂದ್ರ 13 ಅವ, ವ್ಯಂಜನ ಎಷ್ಟಾವ್ರಿ ಅಂದ್ರ 34 ಅವ, ಯೋಗವಾಹಗಳು ಎಷ್ಟಾವ್ರಿ ಅಂದ್ರ 2 ಅವ. ನೋಡ್ರಿ ಅಷ್ಟು ಕೂಡ್ಸ್ರೆ ಎಷ್ಟಾಯ್ತವಪ್ಪ ಅಂದ್ರ ಅವಾಗ 49 ಅಕ್ಷರಗಳು ಇರ್ತಾವ. ಓಕೆ, ಫಸ್ಟ್ ಸ್ವರದ ಮತ್ತು ಪ್ರಕಾರ ಬರ್ತಾವ್ರಿ. ಎಷ್ಟು ಪ್ರಕಾರ ಅಂದ್ರ 3 ಪ್ರಕಾರ ಬರ್ತಾವ್ರಿ. ಎಷ್ಟಪ್ಪ ಅಂದ್ರೆ 3 ಪ್ರಕಾರ. ಮೊದಲನೇದು ಋಸ್ವ ಸ್ವರ ಋಸ್ವ ಸ್ವರ, ಎರಡನೇದು ದೀರ್ಘ ಸ್ವರ ದೀರ್ಘ ಸ್ವರ, ಮೂರನೇದು ಪ್ಲುತ ಸ್ವರ ಪ್ಲುತ ಸ್ವರ. ನೋಡ್ರಿ, ಫಸ್ಟ್ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟ 49 ಅಕ್ಷರ ಬರ್ತಾವ. ಅವಕ್ಕ ಕನ್ನಡ ಮೂಲಾಕ್ಷರ ಕರಿತೀವಿ. ಅವು ಕಾಗದ ಲಾವರೆಗವ. ಅದ್ರಲ್ಲಿ ಮತ್ತೆ 3 ಪ್ರಕಾರ ಬರ್ತಾವ, ಸ್ವರಗಳು, ವ್ಯಂಜನಗಳು ಮತ್ತು ಯೋಗಗಳು. ಈ ಸ್ವರ ಅಂತ ಬಂದಾಗ ಸ್ವರದಲ್ಲಿ ಎಷ್ಟು ಟೈಪ್ ಅಂದ್ರ 3 ಟೈಪ್ ಬರ್ತಾವ: ಋಸ್ವ ಸ್ವರ, ದೀರ್ಘ ಸ್ವರ, ಪ್ಲುತ ಸ್ವರ. ನೆಕ್ಸ್ಟ್ ವ್ಯಂಜನ ಅಂತ ಬಂದಾಗ ಮತ್ತೆ ಇದರಲ್ಲಿ 2 ಭಾಗಗಳು ಬರ್ತಾವ. ಫಸ್ಟ್ ಯಾವ್ದಪ್ಪ ಅಂದ್ರ ವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ. ಇನ್ನೊಂದು ಯಾವ್ದಪ್ಪ ಅಂದ್ರ ಅವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ. ನೋಡ್ರಿ, ವ್ಯಂಜನದಾಗ ಎಷ್ಟು ಪ್ರಕಾರಪ್ಪ ಅಂದ್ರ ವರ್ಗೀಯ ವ್ಯಂಜನ ಮತ್ತ ಅವರ್ಗೀಯ ವ್ಯಂಜನ ಅಂದ್ರ 2 ಟೈಪ್. ಯೋಗವಾಹಗಳು 2 ಅವ. ಯಾವ್ಯಾವಪ್ಪ ಅಂದ್ರ ಮೊದಲನೇದು ಅನುಸ್ವರ ಅನುಸ್ವರ, ಎರಡನೇದು ಯಾವ್ದ್ರಿ ಅಂದ್ರ ಎರಡನೇದು ವಿಸರ್ಗ ವಿಸರ್ಗ. ಅಂದ್ರ ಅನುಸ್ವರ, ಅಹ ಅಂದ್ರ ವಿಸರ್ಗ. ನೋಡಿ, ನೆಕ್ಸ್ಟ್ ವ್ಯಂಜನ 34. ಹಾಗಾದ್ರೆ ವರ್ಗೀಯ ವ್ಯಂಜನ ಎಷ್ಟು ಸರ್ ಅಂದ್ರ 25 ವರ್ಗೀಯ ವ್ಯಂಜನ ಅವ. ಇನ್ನ 9 ಅವರ್ಗೀಯ ವ್ಯಂಜನ ಅವ. ಹಾಗಾದ್ರ ಋಸ್ವ ಸ್ವರ ಎಷ್ಟಾವ್ರಿ ಸರ್ ಅಂದ್ರ 6 ವಟ, ದೀರ್ಘ ಸ್ವರ 7 ಅವ, ಪ್ಲುತ ಸ್ವರಕ್ಕೆ ಉದಾಹರಣೆ ಯಾವಪ್ಪ ಅಂದ್ರ ಅಮ್ಮ, ದೇವರೇ, ಹೌದಾ, ಈ ರೀತಿಯಲ್ಲಿ ಬರ್ತಾವ. ಇನ್ನ ಈ ವರ್ಗೀಯ ವ್ಯಂಜನಗೆ ಮತ್ತ 3 ಪ್ರಕಾರ ಬರ್ತಾವ. ಎಷ್ಟು ಪ್ರಕಾರಪ್ಪ ಅಂದ್ರೆ 3 ಪ್ರಕಾರ ಬರ್ತಾವ. ಮೊದಲ ಯಾವ್ದಪ್ಪ ಅಂದ್ರೆ ಅಲ್ಪ ಪ್ರಾಣ ಅಲ್ಪ ಪ್ರಾಣ, ಎರಡನೇ ಯಾವ್ದಪ್ಪ ಅಂದ್ರೆ ಮಹಾಪ್ರಾಣ ಮಹಾಪ್ರಾಣ, ಮೂರನೇದು ಅನುನಾಸಿಕ ಅನುನಾಸಿಕ. ಓಕೆ, ಅಲ್ಪ ಪ್ರಾಣ ಎಷ್ಟಾವ್ರಿಪ್ಪ ಅಂದ್ರೆ 10 ಮಹಾಪ್ರಾಣ ಕೂಡ 10. ಅನುನಾಸಿಕ ಅಕ್ಷರ ಎಷ್ಟಪ್ಪ ಅಂದ್ರೆ 5. ನೋಡ್ರಿ, ಫಸ್ಟ್ ಕನ್ನಡ ವ್ಯಾಕರಣ ಬಂದಾಗ ಕನ್ನಡ ವರ್ಣಮಾಲೆಗೆ ಬರ್ತಾವ. ಕನ್ನಡ ವರ್ಣಮಾಲೆಗಳು ಎಷ್ಟಪ್ಪ ಅಂದ್ರೆ 49. ಮೊದಲ 51 ಇದ್ದೆವು. ಈಗ ಅಕ್ಷರ ಇಲ್ಲ,
ಈಗ ನೋಡ್ರಿ ಫಸ್ಟ್ ಕನ್ನಡ ಮಾಡಮಾರಿ ಅಂತಾಗ ಮತ್ತ 3 ಪ್ರಕಾರ ಬರ್ತಾವ. ಸ್ವರಗಳು, ವ್ಯಂಜನಗಳು, ಯೋಗ ವಾಹಕಗಳು. ಸ್ವರಗಳು ಎಷ್ಟ್ರಿ ಅಂದ್ರ 13 ಅವ, ವ್ಯಂಜನಗಳು 34 ಅವ, ಯೋಗ ವಾಹಕಗಳು 2 ಅವ. ಅದೇ ರೀತಿ ಸ್ವರದ ಕೂಡ ಪ್ರಕಾರಗಳು ಬರ್ತಾವ. ಹ್ರಸ್ವಸ್ವರ, ದೀರ್ಘಸ್ವರ, ಪ್ಲುತಸ್ವರ. ಹ್ರಸ್ವಸ್ವರ 7, ದೀರ್ಘಸ್ವರ ಹ್ರಸ್ವಸ್ವರ 6, ದೀರ್ಘಸ್ವರ 7, ಪ್ಲುತಸ್ವರ. ಉದಾಹರಣೆ ಹೇಳ್ತೇನೆ ಮುಂದೆ, ಅಮ್ಮ, ದೇವರಿಗೆ ಅಂತ. ಇನ್ನ ವ್ಯಂಜನ ಅಂತ ಬಂದಾಗ ವ್ಯಂಜನದ ಎಷ್ಟು ಪ್ರಕಾರಪ್ಪ ಅಂದ್ರೆ 2 ಪ್ರಕಾರ. ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ಓಕೆ, ಅವು ಎಷ್ಟವ್ರಿ? ವರ್ಗೀಯ ವ್ಯಂಜನಪ್ಪ ಅಂದ್ರೆ 25. ಅವರಿಗೆ ಎಷ್ಟವ್ರಿ ಅಂದ್ರ 9. ಈ ವರ್ಗೀಯ ವ್ಯಂಜನ ಬಂದಾಗ ಮತ್ತೆ ಎಷ್ಟು ಪ್ರಕಾರ ಬರ್ತಾವಪ್ಪ ಅಂದ್ರೆ 3 ಪ್ರಕಾರ. ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅಲ್ಪ ಪ್ರಾಣ 10, ಮಹಾಪ್ರಾಣ 10, ಅನುನಾಸಿಕ 5. ಇನ್ನ ಯೋಗ ವಾಹಗಳು ಅಂತ ಬರ್ತಾವ. ಅವ್ 2 ಗಂಟ ಯಾವ್ಯಾವಪ್ಪ ಅಂದ್ರ ಅಲ್ಪ ಪ್ರಾಣ ಅನುನಾಸಿಕ ಅನುಸ್ವರ ಮತ್ತ ವಿಸರ್ಗ. ಅನುಸ್ವರ ಅಂದ್ರ ವಿಸರ್ಗ ಅಂದ್ರ ಇದೇನಪ್ಪ ಇಷ್ಟ ಆಗಿತ್ತು. ಇನ್ನು ಮುಂದ್ ನೋಡ್ರಿ ಹಿಂಗೆ ಕಂಟಿನ್ಯೂ ಮಾಡ್ತಾನೆ ಹೇಳ್ತೀನಿ. ಏನ್ ಹೇಳ್ತೀನಿ ನೆಕ್ಸ್ಟ್? ಸ್ವರ ಅಂದ್ರೇನು, ಹ್ರಸ್ವಸ್ವರ ಅಂದ್ರೆ, ದೀರ್ಘಸ್ವರ ಅಂದ್ರೆ, ಪ್ಲುತಸ್ವರ ಅಂದ್ರೆ, ವ್ಯಂಜನ ಅಂದ್ರೆ, ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಮತ್ ಪ್ರಕಾರ ಮತ್ತ ಯೋಗ ಅಂದ್ರೆ ಅಂತ ಇವೆಲ್ಲ ತಿಳಿಸ್ಕೊಡ್ತೀನಿ. ಈಗ ಸ್ವರಗಳು. ಸ್ವರ ಅಂದ್ರೇನು? ಸ್ವತಂತ್ರವಾಗಿ ಉಚ್ಚರಿಸುವಂತಹ ಅಕ್ಷರಗಳಿಗೆ ನಾವು ಸ್ವರ ಅಂತೇವೆ. ಅಂದ್ರ ಯಾವುದೇ ಅಕ್ಷರದ ಸಹಾಯವಿಲ್ಲದೆ ಉಚ್ಚರಿಸುವಂತಹ ಅಕ್ಷರ ಏನಪ್ಪಾ ಅಂದ್ರ ನಾವು ಸ್ವರಾಕ್ಷರ ಅಂತ ಕರಿತೀವಿ. ಸ್ವರಾಕ್ಷರ ಅಂದ್ರೆ ನಾವು ಸ್ವರಗಳು ಎ ಉ ಉ ರು ಎ ಐ ಉ ಉ ಅವು. ಒಟ್ಟ ಸ್ವರಗಳು ಎಷ್ಟವರಪ್ಪ ಅಂದ್ರ 13 ಸ್ವರಗಳು. ಇನ್ನ ಸ್ವರದ ಪ್ರಕಾರ ಬರ್ತವೆ. ಎಷ್ಟು ಪ್ರಕಾರ? 13 ಪ್ರಕಾರ. ಹ್ರಸ್ವಸ್ವರ, ದೀರ್ಘಸ್ವರ ಮತ್ತ ಪ್ಲುತಸ್ವರ. ಹಾಗಾದ್ರೆ ಹ್ರಸ್ವಸ್ವರ ಅಂದ್ರೆ ಏನ್ರಿ? ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವಂತಹ ಸ್ವರಗಳಿಗೆ ನಾವು ಹ್ರಸ್ವಸ್ವರ ಅಂತ ಕರಿತೀವಿ. ಒಂದು ಮಾತ್ರೆ ಅಂದ್ರೆ ನಾವು ಉಸಿರು, ಒಂದೇ ಉಸಿರಿನಲ್ಲಿ ಹೇಳುವಂತಹ ಸ್ವರಗಳಿಗೆ ನಾವು ಏನ್ ಕರಿತೀವಪ್ಪ ಅಂದ್ರ ಹ್ರಸ್ವಸ್ವರ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಎಷ್ಟವರಪ್ಪ ಅಂದ್ರ 6 ಹ್ರಸ್ವಸ್ವರಗಳು ನೋಡ್ರಿ. ಇ ಉ ರು ಎ ಓ ಅಷ್ಟೇ. ಅಂದ್ರ ಒಂದೇ ಉಸಿರ ಹೇಳ್ಬೇಕು. ಓಕೆ, ಹ್ರಸ್ವಸ್ವರ. ಈಗ ದೀರ್ಘಸ್ವರ 2 ಅಂದ್ರೆ ದೀರ್ಘಸ್ವರ. ದೀರ್ಘಸ್ವರ ಅಂದ್ರೆ ಏನು? 2 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವಂತಹ ಅಥವಾ ಉಚ್ಚರಿಸುವ ಸ್ವರಗಳಿಗೆ ನಾವು ದೀರ್ಘಸ್ವರ ಅಂತ ಕರಿತೇವೆ. ದೀರ್ಘಸ್ವರ ಎಷ್ಟವ್ರಿ? 7. ಅಂದ್ರ 2 ಉಸಿರಿನಿಂದ ಅಂದ್ರೆ ಹೆಚ್ಚು ಸ್ವರ. ನೋಡಿ ಫಾರ್ ಎಕ್ಸಾಂಪಲ್ ಇ ಉ ಎ ಐ ಓ ಈ ರೀತಿ ಏನಪ್ಪಾ ಅಂದ್ರೆ ಉಚ್ಚರಿಸುವಂತ ಅಕ್ಷರ ನಾವು ದೀರ್ಘಸ್ವರ ಕರಿತೇವೆ. ಇನ್ನ ಪ್ಲುತಸ್ವರ 3 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳಿಗೆ ನಾವು ಪ್ಲುತಸ್ವರ ಎಂದು ಕರೀತೇವೆ. 3 ಮಾತ್ರೆ ಅಂದ್ರೇನು? ಅತಿ ಹೆಚ್ಚು ಉಸಿರಿನಿಂದ. ಮಾತ್ರೆ ಅಂದ್ರೆ ಉಸಿರಿ. ಅಮ್ಮ ಈ ರೀತಿ ಎಸ್ ಬರ್ತದ. ಅಮ್ಮ, ದೇವರೇ, ಹೌದು ಈ ರೀತಿ ಏನಪ್ಪಾ ನಾವು ರಾಗ ಹೇಳೋದಕ್ಕೆ ಹೆಂಗ್ ಕರಿತೀವಪ್ಪ ಅಂದ್ರ ಪ್ಲುತಸ್ವರ ಅಂತ ಕರಿತೀವಿ. ಸ್ವರ ಅಂದ್ರೇನು? ಸ್ವತಂತ್ರವಾಗಿ ಉಚ್ಚರಿಸುವಂತ ಅಕ್ಷರಗಳಿಗೆ ನೋಡಿ, ಸ್ವತಂತ್ರವಾಗಿ ಉಚ್ಚರಿಸುವಂತ ಅಕ್ಷರಗಳಿಗೆ ನಾವು ಸ್ವರಾಕ್ಷರ ಅಂತ ಕರಿತೀವಿ. ಸ್ವರಾಕ್ಷರಗಳು ಒಟ್ಟು 13. ಈ ಸ್ವರಗಳಲ್ಲಿ ಎಷ್ಟು ಪ್ರಕಾರಪ್ಪ ಅಂದ್ರ 3 ಪ್ರಕಾರ. ಹ್ರಸ್ವಸ್ವರ, ದೀರ್ಘಸ್ವರ, ಪ್ಲುತಸ್ವರ. ಹ್ರಸ್ವಸ್ವರ ಅಂದ್ರೇನು? ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವಂತ ಅಕ್ಷರಗಳಿಗೆ ಹ್ರಸ್ವಸ್ವರ ಅಂತ ಕರಿತೀವಿ. ಅವು 6. ಓಕೆ, ದೀರ್ಘಸ್ವರ ಅಂದ್ರೇನು? 2 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವಂತ ಅಕ್ಷರಗಳಿಗೆ ನಾವು ದೀರ್ಘಸ್ವರ ಅಂತ ಕರಿತೀವಿ. ಅವು 7. ಪ್ಲುತಸ್ವರ ಅಂದ್ರೇನು? 3 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವಂತ ಅಕ್ಷರಗಳಿಗೆ ಪ್ಲುತಸ್ವರ ಅಂತ ಕರಿತೀವಿ. ಅವು ದೇವರೇ, ಅಮ್ಮ, ಹೌದು, ಹಬ್ಬ, ಈ ರೀತಿ ಬರ್ತಾವ. ಇವೆಲ್ಲ ಉದಾಹರಣೆ ತಿಳ್ಕೋಬೇಕು. ಐ ಉ ರು ಎ ಓ ಇ ಉ ಎ ಐ ಓ ಈ ರೀತಿ ಏನಪ್ಪ ಅಂದ್ರೆ ನೀವು ನೆನ್ಪಿಟ್ಕೋಬೇಕು. ಇನ್ ನೆನಪು ಅಂದ್ರೆ ವ್ಯಂಜನಗಳು ನೋಡು. ಇನ್ನ ವ್ಯಂಜನಗಳು ಅಂದ್ರೇನು? ಸ್ವರಗಳ ಸಹಾಯದಿಂದ ಉಚ್ಚರಿಸುವಂತ ಅಕ್ಷರಗಳಿಗೆ ನಾವು ವ್ಯಂಜನಾಕ್ಷರ ಅಂತ ಕರಿತೀವಿ. ವ್ಯಂಜನಾಕ್ಷರ ಅಂದ್ರ ಅವು ಸ್ವರ ಸೇರಿದಾಗ ಏನಪ್ಪಾ ಅಂದ್ರೆ ಪೂರ್ಣಾಕ್ಷರಗಳು ಇರ್ತಾವ. ಅದಕ್ಕ ಪೂರ್ಣಾಕ್ಷರ ಆಗಲ್ಲ, ಅವಕ್ಕ ವ್ಯಂಜನಾಕ್ಷರ ಕರಿತೀವಿ. ವ್ಯಂಜನಾಕ್ಷರ ಎಷ್ಟಪ್ಪ ಅಂದ್ರೆ ಒಟ್ಟ 34 ವ್ಯಂಜನಾಕ್ಷರ. ಎಷ್ಟಪ್ಪ ಅಂದ್ರೆ 34 ವ್ಯಂಜನಾಕ್ಷರ. ಅಂದ್ರ ಸ್ವರಗಳ ಸಹಾಯದಿಂದ ಉಚ್ಚರಿಸುವಂತ ಅಕ್ಷರ ನಾವು ವ್ಯಂಜನಾಕ್ಷರಗಳು ಅಂತ ಕರಿತೇವೆ. ಇಲ್ಲ ಕ ಕ ಗ ಘ ಞ ಚ ಚ ಜ ಝ ಞ ಟ ಠ ಧ ಟ ಠ ಡ ಢ ಣ ತ ತ ದ ಧ ನ ಪ ಪ ಭ ಮ ಮ ಯ ರ ಲ ವ ಶ ಶ ಸ ಹ ಳ.
ಒಟ್ಟು ಎಷ್ಟು ಅಕ್ಷರಪ್ಪ ಅಂದ್ರ 34 ವ್ಯಂಜನ ಅಕ್ಷರಗಳು. ವ್ಯಂಜನ ಅಂದ್ರೆ ಏನು? ಸ್ವರಗಳ ಸಹಾಯದಿಂದ ಉಚ್ಚರಿಸುವಂತ ಅಕ್ಷರಗಳು ನಾವು ವ್ಯಂಜನಾಕ್ಷರ ಅಂತ ಕರಿತೀವಿ. ಇನ್ನ ಈ ವ್ಯಂಜನದಲ್ಲಿ ಎಷ್ಟು ಪ್ರಕಾರಪ್ಪ ಅಂದ್ರೆ 2 ಪ್ರಕಾರಗಳು ಬರ್ತಾವ. ಫಸ್ಟ್ ವರ್ಗೀಯ ವ್ಯಂಜನ ಏನದು? ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ ಅಂದ್ರೇನು? ವರ್ಗದಲ್ಲಿ ಕಂಡು ಬರುವಂತ ಅಕ್ಷರಗಳಿಗೆ ನಾವು ವರ್ಗೀಯ ವ್ಯಂಜನ ಅಂತ ಕರಿತೀವಿ. ಅಥವಾ ಗುಂಪುಗಳಲ್ಲಿ ಕಂಡು ಬರುವಂತ ಅಕ್ಷರಗಳನ್ನು ನಾವು ವರ್ಗೀಯ ವ್ಯಂಜನ ಕರಿತೀವಿ. ಅವು ಎಷ್ಟಪ್ಪ ಅಂದ್ರ 25 ನೋಡ್ರಿ ಎಲ್ಲ ವರ್ಗದಾಗ ಬರ್ತೀವಿ. ಅದೆಲ್ಲ ಮಾತ್ರ ವರ್ಗ ಬಿಟ್ಟವ್. ಇಲ್ಲಿ ನೋಡಿ ವರ್ಗ ಎಷ್ಟಪ್ಪ ಅಂದ್ರ ಇದು ಬರ್ತಾವ: ಕವರ್ಗ, ಜವರ್ಗ, ಟವರ್ಗ, ತವರ್ಗ ಮತ್ತ ಪವರ್ಗ. ಅಂದ್ರ ಕಾಲ ಇರಲ್ಲ ಕವರ್ಗ, ಜವರ್ಗ, ತಾನೆಗಳು ಟವರ್ಗ ಮತ್ತ ತಾನೆಗಳು ತವರ್ಗ ಮತ್ತ ಪಾಲಗಳು ಪವರ್ಗ. ಅಂದ್ರ ಕಟನ, ಜಜನ, ತದನ, ಪಗುವ ಇವೇನಪ್ಪಾ ಅಂದ್ರ ವರ್ಗೀಯ ವ್ಯಂಜನ ಆಗಿರ್ತಾವ. ವರ್ಗೀಯ ವ್ಯಂಜನ ಅಂದ್ರೆ ವರ್ಗದಲ್ಲಿ ಕಂಡು ಬರುವಂತ ಅಕ್ಷರಗಳಿಗೆ ನಾವು ವರ್ಗೀಯ ವ್ಯಂಜನ ಇರ್ತೀವಿ. ಅಥವಾ ಗುಂಪಿನಲ್ಲಿ ಕಂಡು ಬರುವಂತ ಅಕ್ಷರಗಳಿಗೆ ನಾವು ವರ್ಗೀಯ ವ್ಯಂಜನ ಇರ್ತೀವಿ. 25 ಅವ. ಇನ್ನ ಅವರ್ಗೀಯ ವ್ಯಂಜನ. ಅವರ್ಗೀಯ ವ್ಯಂಜನ ಎಷ್ಟು ಆಗಿರ್ತಾರ? 9 ಅವ. ನೋಡ್ರಿ, ಅವರ್ಗೀಯ ವ್ಯಂಜನ ಅಂದ್ರೇನು? ಯಾವುದು ವರ್ಗದಲ್ಲಿ ಕಂಡು ಬಾರದ ಅಕ್ಷರಗಳಿಗೆ ಅಥವಾ ಕಂಡು ಬರುವುದಿಲ್ಲ ಅಂತ ಅಕ್ಷರ ಕರಿತೇವ ನಾವು ಅವರಿಗೆ ವ್ಯಂಜನ ಕರಿತೇವೆ. ಅಥವಾ ಗುಂಪಿನಲ್ಲಿ ಕಂಡು ಬಾರದ ಅಥವಾ ಗುಂಪಿನಲ್ಲಿ ಕಂಡು ಬಾರದಂತ ಅಥವಾ ಕಂಡು ಇಲ್ಲೇನು ಸಾಧ್ಯ ಅಥವಾ ಗುಂಪಿನಲ್ಲಿ ಇಲ್ಲದೆ ಇರುವಂತ ಅಕ್ಷರ ಏನ್ ಕರಿತೀವಪ್ಪ ನಾವು ಅವರಿಗೆ ವ್ಯಂಜನ ಅಂತ ಕರಿತೇವೆ. ಗೊತ್ತಾಯ್ತಾ? ಫಸ್ಟ್ ವ್ಯಂಜನ ಅಂದ್ರೇನು? ಸ್ವರಗಳ ಸಹಾಯದಿಂದ ಉಚ್ಚರಿಸುವಂತ ಅಕ್ಷರ ವ್ಯಂಜನಾಕ್ಷರ ಕರಿತೇವೆ. ಟೋಟಲ್ 34 ಅವ. ಈ ವ್ಯಂಜನ ಬಂದಾಗ ಮತ್ತೆ 2 ಪ್ರಕಾರ ಬರ್ತಾವ: ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ ಅಂದ್ರೆ ಏನ್ರಿ ಸರ್? ವರ್ಗದಲ್ಲಿ ಕಂಡು ಬರುವಂತ ಅಕ್ಷರ ನಾವು ವರ್ಗೀಯ ವ್ಯಂಜನ ಕರಿತೀವಿ. ಅವು ಒಟ್ಟು 25 ಅವ. ಇನ್ನು ಅವರ್ಗೀಯ ವ್ಯಂಜನ ಅಂದ್ರೆ ಏನ್ರಿ? ಯಾವುದು ವರ್ಗದಲ್ಲಿ ಕಂಡು ಬಾರದ ಅಕ್ಷರಗಳಿಗೆ ಕರಿತೇವಪ್ಪ ನಾವು ಅವರ್ಗೀಯ ವ್ಯಂಜನ ಕರಿತೇವು. 9 ಅವ. ನೋಡ್ರಿ, ಇನ್ನೆಷ್ಟು ಯಾವಪ್ಪ ಅಂದ್ರ ಈ ವರ್ಗೀಯ ವ್ಯಂಜನ ಪ್ರಕಾರಗಳು. ಈ ವರ್ಗೀಯ ವ್ಯಂಜನ ಪ್ರಕಾರ ನೋಡ್ರಿ ವರ್ಗೀಯ ವ್ಯಂಜನದ ಪ್ರಕಾರಗಳು. ಒಟ್ಟ ವರ್ಗೀಯ ವ್ಯಂಜನ ಮತ್ ಪ್ರಕಾರ ಬರ್ತಾವ ಎಷ್ಟಂದ್ರ 3 ಪ್ರಕಾರಗಳು ಬರ್ತಾವ. 3 ಪ್ರಕಾರಗಳಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ. ಅಲ್ಪಪ್ರಾಣ ಅಂದ್ರೆ ಏನು? ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳಿಗೆ ನಾವು ಅಲ್ಪಪ್ರಾಣ ಅಂತ ಕರಿತೇವೆ. ಓಕೆನಾ? ವರ್ಗೀಯ ವ್ಯಂಜನ ಗೊತ್ತಿದೆ ನಿಮ್ಗ. ಕಾಗಳು ಮತ್ತ ಕಾಗಳು ಮಾತಕ್ಕಿರಿ ಅವಕ್ಕೆಲ್ಲ ವರ್ಗೀಯ ಅಂತೀವಿ. ಯಾರು ಅವರ್ಗೀಯ ಅಂತೀವಿ. ಈ ವರ್ಗೀಯ ವ್ಯಂಜನ 3 ಪ್ರಕಾರ ಬರ್ತಾವ: ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ. ಇಲ್ಲಿ ನೋಡ್ರಿ, ಕಗಾಲ. ಅಲ್ಪಪ್ರಾಣ ಅಂದ್ರೆ ನಾವು ಕಡಿಮೆ ಉಸಿರಿನಿಂದ ಅಂದ್ರೆ ಕಡಿಮೆ ಉಸಿರು ಕ, ಗ, ಚ, ಜ, ಟ, ಡ, ತ, ದ, ಪ, ಪ. ಒಟ್ಟು ಎಷ್ಟು ಅಕ್ಷರ ಅವಪ್ಪ ಅಂದ್ರ 10 ಅಕ್ಷರಗಳು. ಇನ್ನ ಮಹಾಪ್ರಾಣ. ಮಹಾಪ್ರಾಣ ಅಂದ್ರೆ ಏನು? ಹೆಚ್ಚು ಉಸಿರಿನಿಂದ ಉಚ್ಚರಿಸುವಂತಹ ಅಕ್ಷರಗಳಿಗೆ ಅಥವಾ ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳಿಗೆ ನಾವು ಮಹಾಪ್ರಾಣ ಅಂತ ಕರಿತೀವಿ. ಉದಾಹರಣೆ: ಕ, ಗ, ಚ, ಜ, ಟ, ಡ, ತ, ಥ, ಪ, ಬ. ಒಟ್ಟು ಎಷ್ಟು ಅಕ್ಷರ ಅವಪ್ಪ ಅಂದ್ರ 10 ಅಕ್ಷರ ಮಹಾಪ್ರಾಣ. ಇನ್ನು ಅನುನಾಸಿಕ ಅಕ್ಷರ ಅಂದ್ರೆ ಅದೊಂದ್ರೆ ಏನು? ನಾಸಿಕ. ನಾಸಿಕ ಅಂದ್ರೆ ಮೂಗು. ನೋಡಿ, ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ನಾವು ಅನುನಾಸಿಕ ಎನ್ನುವರು ಅಥವಾ ಅನುನಾಸಿಕ ಅಕ್ಷರ ಎನ್ನುವರು. ನಾಮ ನೋಡ್ರಿ, ಮೂಗಿನಿಗೆ 5 ಅಕ್ಷರಪ್ಪ. ಮೂಗಿನಿಗೆ ಉಂಟಾವ ಅವು ಎಷ್ಟಪ್ಪ ಅಂದ್ರ 5 ಅಕ್ಷರ. ನೋಡ್ರಿ, ವರ್ಗೀಯ ವ್ಯಂಜನದಾಗ 3 ಪ್ರಕಾರ ಬರ್ತಾವ: ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ. ಅಲ್ಪಪ್ರಾಣ ಅಂದ್ರ ಕಡಿಮೆ ಉಸಿರಿನಿಂದ ಉಚ್ಚರಿಸುವಂತ ಅಕ್ಷರಗಳಿಗೆ ನಾವು ಅಲ್ಪಪ್ರಾಣ ಕರಿತೇವೆ. ಅವು 10 ಅವ. ಮಹಾಪ್ರಾಣ ಅಂದ್ರೇನು? ಹೆಚ್ಚು ಉಸಿರಿನಿಂದ ಉಚ್ಚರಿಸುವಂತ ಅಕ್ಷರಗಳಿಗೆ ಮಹಾಪ್ರಾಣ ಕರಿತೀವಿ. ಅವು ಕೂಡ 10 ಅವ. ಅನುನಾಸಿಕ ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸುವಂತ ಅಕ್ಷರಗಳಿಗೆ ನಾವು ಅನುನಾಸಿಕ ಅಕ್ಷರ ಕರಿತೀವಿ. ಅವು 5 ಅವ. ಟೋಟಲ್ ವರ್ಗೀಯ ವ್ಯಂಜನ 25. ಇನ್ನೆಷ್ಟು ಯಾವ್ದಪ್ಪ ಅಂದ್ರ ಅವರ್ಗೀಯ ಬಗ್ಗೆ ಹೇಳಿನಿ. ಇನ್ನೆಷ್ಟು ಯೋಗವಾಹಕಗಳು. ಇನ್ನ ಲಾಸ್ಟ್ ಟಾಪಿಕ್ ಯಾವಪ್ಪ ಅಂದ್ರ ಯೋಗವಾಹಗಳು. ಯೋಗವಾಹಗಳು ಎಷ್ಟಪ್ಪ ಅಂದ್ರ 2. ಯೋಗವಾಹಕ ಡೆಫಿನಿಷನ್ ಏನು? ಸ್ವರಗಳ ಮುಂದೆ ಬರೆದು ಉಚ್ಚರಿಸುವಂತಹ ಅನುಸ್ವರ ಮತ್ತು ವಿಸರ್ಗಗಳಿಗೆ ನಾವ್ ಏನ್ ಕರಿತೀವಪ್ಪ ಅಂದ್ರ ಯೋಗವಾಹಕಗಳು ಅಂತ ಕರಿತೀವಿ. ಅಂದ್ರೆ ಸ್ವರ ಅಂದ್ರೆ ಫಾರ್ ಎಕ್ಸಾಂಪಲ್ ಆಗ್ತವ್ರಿ. ಅದ್ರ ಮುಂದೆ ನಾವು ಈ ರೀತಿ ಅನುಸ್ವರ ಅಂದ್ರೆ 1 0 ಇರ್ತದ, ವಿಸರ್ಗ ಅಂದ್ರೆ 00. ಈ ರೀತಿ ಬರೆದು ಉಚ್ಚರಿಸುವಂತ ಅಕ್ಷರ ಕರಿತೇವಿ ಯೋಗವಾಹಕಗಳು ಅಂತ ಕರಿತೇವಿ. ಅನುಸ್ವರ ಮತ್ತು ವಿಸರ್ಗ. ಅನುಸ್ವರ ಅಂದ್ರೆ ಅಮ್ಮ, ವಿಸರ್ಗ ಅಂದ್ರ ಈ ರೀತಿ ಏನಪ್ಪಾ ಅಂದ್ರ ನಿಮ್ಗೆ ಇದೇ ಒಂದು ನಿಮ್ಗ ಕನ್ನಡ ಬೇಸಿಕ್ ಎಲ್ಲ ತಿಳಿಸ್ಕೊಟ್ಟಿನಿ. ಫಸ್ಟ್ ಏನ್ ತಿಳಿಸ್ಕೊಟ್ಟಿ ನಿಮ್ಗ? ಸ್ವರ. ಫಸ್ಟ್ ಕನ್ನಡ ವರ್ಣಮಾಲೆ. ಕನ್ನಡ ವರ್ಣಮಾಲೆ ಎಷ್ಟು? 49. ಅದ್ರಲ್ಲಿ 3 ಪ್ರಕಾರ: ಸ್ವರಗಳು, ವ್ಯಂಜನಗಳು ಮತ್ತ
ಯೋಗವಾಹಕಗಳು. ಸ್ವರ ಬಂದಾಗ ಮತ್ 3 ಪ್ರಕಾರ ಬರ್ತಾವ, ಹ್ರಸ್ವ ಸ್ವರ, ದೀರ್ಘ ಸ್ವರ ಮತ್ತ ಪ್ಲುತ ಸ್ವರ. ವ್ಯಂಜನ ಬಂದಾಗ ಮತ್ತ ಅದರಲ್ಲಿ 2 ಪ್ರಕಾರ ಬರ್ತಾವ, ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ನೆಕ್ಸ್ಟ್ ಈ ವರ್ಗೀಯ ವ್ಯಂಜನ ಮತ್ತ 3 ಪ್ರಕಾರ ಬರ್ತಾವ, ಅಲ್ಪಪ್ರಾಣ, ಮಹಾಪ್ರಾಣ ಮತ್ತ ಅನುನಾಸಿಕ. ಈ ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ಯೋಗವಾಹಕಗಳು ಕೂಡ 2, ಅನುಸ್ವಾರ ಮತ್ತ ವಿಸರ್ಗ. ಇದು ಒಂದ್ ವಿಡಿಯೋ ಇಷ್ಟೇ ತಿಳಿಸ್ಕೊಟ್ಟಿನಿ. ಮುಂದಿನ ವಿಡಿಯೋ ಯಾವ್ದು ಮಾಡಕ್ಕಂತ ಕಮೆಂಟ್ ಮಾಡಿ ಕಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.